ಶೆಟ್ಟಿ ಅಂತ ನಮ್ಮ ಜೊತೆ ರೀಲ್ಸ್ ಮಾಡ್ತಾ ಇದ್ದವರು. ಸೊ ನಾವು ಯಾವುದೋ ಶಾರ್ಟ್ ಫಿಲ್ಮ್ಸ್ ಮಾಡಿದಾಗ ನಮಗೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಈಗ ದೊಡ್ಡ ಸ್ಕ್ರೀನಲ್ಲಿ ಬಂದಿದ್ದಾರೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಸೊ ಪ್ರೀತಿ ಒಂದು ಎಮೋಷನಲ್ಲಿ ಬಿದ್ದು ಸೊ ಯಾವುದೋ ಕಂಪನಿಗೆ ನಡೆದ ಊರೆಲ್ಲ ಬಿಟ್ಬಿಡ್ತಾರೆ. ಸಿನಿಮಾ ಸಖತ್ತಾಗಿ ಬಂದಿದೆ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಕೂಡ ಒಳ್ಳೆ ಥ್ರಿಲ್ಲಲ್ಲಿ ತೊಗೊಂಡೋಗಿದ್ದಾರೆ. ಸಿನಿಮಾ ತಂಡಕ್ಕೆ ಒಳ್ಳೆದಾಗಿ. ಆಮೇಲೆ ರೊಮ್ಯಾಂಟಿಕ್ ಸೀನ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಇವಾಗ ತುಂಬ ಶಬಾಷಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಏನಂತಂದರೆ ಒಂದು ಕ್ಯೂರಿಯಾಸಿಟಿ ಥರ, ಅಂದರೆ ಇಂಟರ್ವ್ಯೂ ಒಂಥರ ಇಂಟರ್ವ್ಯೂ ಆದಮೇಲೆ ಯಾವ ಥರ ಹೋಗಬೇಕು. ಆ್ಯಂಡ್ ನಮ್ಮ ಫ್ರೆಂಡ್ ಸಾಮ್ರಾಟ್ ಶೆಟ್ಟಿ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ರೊಮ್ಯಾನ್ಸ್ ಮಾಡಿದ್ದಾರೆ. ಏನು ಮಾಡ್ತೀಯಲ್ಲ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕಂಟೆಂಟು ಆ್ಯಂಡ್ ಮೂವಿನೂ. ಪ್ರತಿಯೊಬ್ಬರು ಬಂದು ನೋಡಿ ಕನ್ನಡ ಮೂವಿನ ಕನ್ನಡಿಗರೇ ಬೆಳೆಸಬೇಕು. ಆಲ್ ದಿ ವೆರಿ ಬೆಸ್ಟ್ ಮ್ಯಾಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಣ್ಣ ಚೆನ್ನಾಗಿ ಬೆಳಿಬೇಕು. ಎಲ್ಲರೂ ಅಣ್ಣಂಗೆ ಸಪೋರ್ಟ್ ಮಾಡಿ ಅಣ್ಣನ ಮೂವಿನ ನೋಡಿ. ತುಂಬಾ ಚೆನ್ನಾಗಿತ್ತು ಮೂವಿ. ನಮ್ಮ ಸಾಮ್ರಾಟ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ತುಂಬಾ ಖುಷಿ ಆಯಿತು. ಸೊ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇರಲಿ ಸಾಮ್ರಾಟ್ ಅವರು. ಹಂಗೆ ನಮ್ಮನ್ನು ನೋಡ್ಕೊತಾ ಇರಲಿ. ಥ್ಯಾಂಕ್ ಯು ಸೊ ಮಚ್. ಈ ಮೂವಿ ನಿಮಗೆ ಒಳ್ಳೆ ಹೆಸರು ತಂದುಕೊಡ್ಲಿ. ತುಂಬಾ ಚೆನ್ನಾಗಿದೆ. ಕನ್ನಡ ಜನತೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಮೂವಿನ ನೋಡಿ ಸಭಾಷ್ ಬಡ್ಡಿ ಮಗನ ಎಲ್ಲರೂ ಸೇರಿ ಗೆಲ್ಲಿಸಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಎಂಟರ್ಟೈನ್ ಆಗಿದೆ. ಮೂವಿನ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಇನ್ಫ್ಲೂಯೆನ್ಸರ್ನ ನಾವಿವಾಗ ಥಿಯೇಟರ್ ನೋಡೋದು ನಿಜವಾಗ್ಲೂ ಖುಷಿ ಆಗುತ್ತೆ ನಮಗೂ. ಎಲ್ಲರೂ ಬಂದು ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟರಲ್ಲೇ ಬಂದ್ಬಿಟ್ಟು ನೋಡಿ. ಮೂವಿ ಮಾತ್ರ ಚೆನ್ನಾಗಿದೆ, ಚಿಂದಿ ಆಗಿದೆ. ಒಂದು ಒಳ್ಳೆ ಕಂಟೆಂಟ್ ಎಂಟರ್ಟೈನಿಂಗ್ ಕೂಡ ಇದೆ. ಒಂದು ಕ್ಯೂರಿಯಾಸಿಟಿಯಿಂದ ನಾವು ಏನೇನು ಮೀನ್ಸ್ ಯಾರದು ಅಂತ ಕಂಡುಹಿಡಿಯೋದ್ರಲ್ಲೇ ಒಂದು ಕ್ಯೂರಿಯಾಸಿಟಿ ಇತ್ತು. ಸಕ್ಕತ್ತಾಗಿದೆ. ಬಂದು ಎಲ್ಲ ಮೂವಿನ ಕನ್ನಡ ಮೂವಿನ ಮೇನ್ ಥಿಯೇಟರ್ಗೆ ಬಂದು ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ಮೂವಿ ತುಂಬ ಚೆನ್ನಾಗಿದೆ, ಖುಷಿ ಆಯ್ತು ನೋಡ್ಬೋದು ಮನೆಯವರೆಲ್ಲ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಲೇಟಾಗಿ ಬಂದೆ, ಆದರೂ ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ಒಂದು ಕುತೂಹಲ ಜೊತೆಗೆ ಕಾಮಿಡಿ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿದೆ. ಜೊತೆಗೆ ಸಾಮ್ರಾಟ್ ನನ್ನ ಫ್ರೆಂಡ್, ಅವನ್ನ ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾಯಿದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಪಿಕ್ಚರ್ ಬಂದಿದ್ದೀವಿ ನಾವು. ಯಾವ ಮೂವೀಸ್ ಅಂತ ಕೇಳಲ್ವಾ? ಇಲ್ಲ ಇದೆಯಲ್ಲ ಹಿಂದೆ. ಶಬ್ಬಾಷ್ ಬಡ್ಡಿ ಮಗ. ನನಗೆ ಓದೋಕೆ ಬರಲ್ಲ, ಎಲ್ಲರಿಗೂ ಗೊತ್ತು. ಬಟ್ ಮೂವೀಸ್ ಅಂತೂ ಯಪ್ಪಾಡಿ ಸೂಪರಾಗಿದೆ ಮೂವೀಸು. ನಮ್ಮ ಪ್ರಮೋದ್ ಶೆಟ್ಟಿ ಕಾಂತಾರ ಮೂವೀಸಲ್ಲಿ ನೋಡಿದ್ದೇವೆ ಅವ್ರಿಗೆ. ಈ ಫಿಲಮಲ್ಲಿ ನೋಡಿ ನಿಜವಾಗ್ಲೂ ಸೂಪರಿಂದ ಉಪ್ಪರ್ ಗಂಟ ಜೋಕ್ಸ್ ಮಾಡಿ ನಕ್ಕಿ ಹೊಟ್ಟೆಲ್ಲ ಉಣ್ಣಾಗ್ಬಿಟ್ಟೈತೆ, ಅಷ್ಟು ನಕ್ಕಿದ್ದೀನಿ. ಸೂಪರಾಗಿದೆ ಮೂವೀಸು. ಎಲ್ಲರೂ ಬಂದು ಫ್ಯಾಮಿಲಿ ಅವ್ರು ನೋಡೋ ಅಂಥ ಮೂವೀಸು. ಆಮೇಲೆ ಒಂದೊಂದು ಡೈಲಾಗು ಎಷ್ಟು ಚೆನ್ನಾಗಿದೆ ಅಂದರೆ ಅಪ್ಪ ಬಾಯಿ ಬಿಟ್ಕೊಂಡೆ ಆತ ಕೂತ್ಕೊಂಡು ನಕ್ಕಿರೋದು ನಾನು. ಅಷ್ಟು ಚೆನ್ನಾಗಿದೆ ಮೂವೀಸು. ಬಂದು ನೋಡ್ಬೋದು ಫ್ಯಾಮಿಲಿ ಎಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈಲಾಗು ಚೆನ್ನಾಗಿದೆ, ಸಾಂಗ್ ಅಂತೂ ಸೂಪರಾಗಿದೆ. ಒಂದೊಂದು ಸಾಂಗು ತುಂಬ ಚೆನ್ನಾಗಿದೆ. ಆಮೇಲೆ ಲಾಸ್ಟ್ ಫೈಟಿಂಗ್ ಅಂತೂ ಸೂಪರಾಗಿತ್ತು. ಸಸ್ಪೆನ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಹೌದು. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಇತ್ತಲ್ಲ, ಅದು ನಮಗೂ ವೆಯ್ಟ್ ಆಗ್ತಾ ಇತ್ತು. ಯಾರು ಕೊಲೆ ಮಾಡ್ತಾರೆ, ಯಾರು ಅಂತ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ತಾರೆ. ತುಂಬ ಚೆನ್ನಾಗಿತ್ತು ಮೂವೀಸು, ಸೂಪರ್. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ವಾಚ್ ಮಾಡೋಕ್ಕೆ ಹೇಳ್ತೀವಿ. ತುಂಬ ಚೆನ್ನಾಗಿದೆ. ಕನ್ನಡ ಮೂವೀಸ್ಗೆ, ಕನ್ನಡ ಜನತೆಗೆ ಎಲ್ಲರಿಗೂ ಎನ್ಕರೇಜ್ ಮಾಡಿ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕನ್ನಡ ಪಿಕ್ಚರ್ ನೋಡಿ. ಇವತ್ತು ನಾನು ಶಬಾಷ್ ಬಡ್ಡಿ ಮಗನೇ ಸಿನಿಮಾ ಬಂದಿದೆ ಸಾಮ್ರಾಟ್ ಅವ್ರಿಗೋಸ್ಕರ. ಯಾಕೆಂದರೆ ಇಷ್ಟು ದಿನ ರೀಲ್ಸಲ್ಲಿ ನೋಡಿ ಖುಷಿ ಪಡ್ತಿದ್ವಿ, ಅಂಥವ್ರು ಇವಾಗ ಹೀರೋ ಆಗಿದ್ದಾರೆ. ಸೆಕೆಂಡ್ ಹೀರೋ ತುಂಬ ಸಂತೋಷ ಆಯಿತು. ಸಿನಿಮಾ ಏನೋ ಕಾಮಿಡಿ ಆಗಿರುತ್ತೆ ಅಂದರೆ ಕಾಮಿಡಿ ಜೊತೆಗೆ ಒಳ್ಳೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ಇದು. ಅಂದರೆ ನಾನು ಇವ್ರದ್ದು ರಿಷಬ್ ಶೆಟ್ಟಿ ಅವ್ರದ್ದು ಬೆಲ್ ಬಟನ್ ನೋಡಿದಾಗ ಹೆಂಗೆ ಅನ್ನಿಸ್ತು ಅದೇ ರೀತಿ ಫೀಲ್ ಇದೆ. ಒಳ್ಳೆ ಇನ್ವೆಸ್ಟಿಗೇಷನ್ ಕೊನೆವರೆಗೂ ಯಾರು ಮಾಡಿದ್ದಾರೆ ಅಂತ ಅದು ಕಾಮಿಡಿಯಾಗೆ ತೊಗೊಂಡೋಗಿದ್ದಾರೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ನೋಡಿ ಕನ್ನಡಿಗರನ್ನ ಬೆಳೆಸಿ ಸರ್. ಯಾಕಂದರೆ ಈ ವಾರ 8-9 ಸಿನಿಮಾ ರಿಲೀಸ್ ಆಯಿತು ಅನಿಸುತ್ತೆ. ಒಳ್ಳೆ ಸಿನಿಮಾಗಳನ್ನ ದಯವಿಟ್ಟು ನೋಡ್ತಾ ಇದ್ರೆ ಇನ್ನೂ ಜನ ಗುರುತಿಸ್ತಾರೆ ಸರ್. ಇಲ್ಲಾಂದರೆ ಬೇರೆ ಭಾಷೆಗಳು ಬರ್ತಾನೇ ಇರುತ್ತೆ ಹಾವಳಿ. ನಮ್ಮನ್ನು ನಾವು ಬೆಳೆಸೋಣ. ಅದು ಹೊಸ ಕಲಾವಿದರು, ಅದು ನಮ್ಮ ಕಣ್ಮುಂದೆ ಬೆಳೀತಾ ಇರೋರು ಇವರೆಲ್ಲ. ಇಂಥವ್ರು ಸಪೋರ್ಟ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಥ್ರಿಲ್ ಆಗಿದೆ. ನಮ್ಮ ಸಾಮ್ರಾಟ್ ಶೆಟ್ಟಿ ಅವರು ಇದರ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ. ಸಿನಿಮಾ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರಲಿ ಅಂತ ಕೇಳ್ಕೊತೀನಿ. ಮುಂದಿನ ನಮ್ಮ ಬಾಲ ಮಾತಾಡ್ತಾರೆ. ಸೂಪರ್ ಆಗಿದೆ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮ್ಮಿಂದ ಎಲ್ಲರಿಗೂ ಜನಕ್ಕೆ ಗೊತ್ತಾಗಲಿ ಅಂತ ಕಾಮಿಡಿ ಚೆನ್ನಾಗಿದೆ, ಮಾತಲ್ಲಿ ಶೇರ್ ಮಾಡಿ. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಮೂವಿ ತುಂಬ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬಂದು ಥಿಯೇಟರಿಗೆ ಬಂದು ನೋಡಿ. ಒಂದು ಒಳ್ಳೆ ಮೆಸೇಜ್ ಸಹ ಕೊಟ್ಟಿದ್ದಾರೆ. ಕುಡಿದ್ರೆ ಯಾವ ಥರ ಅವನ ಥರ ಆಗುತ್ತೆ ಪ್ರತಿಯೊಂದು ಎಲ್ಲ ಹೇಳಿದ್ದಾರೆ. ಸೊ ಪ್ಲೀಸ್ ಈ ಮೂವಿ ಬಂದು ಎಲ್ಲರೂ ಬಂದು ನೋಡಿ. ಮೂವಿ ಸೀರಿಯಸ್ ಆಗು ಚೆನ್ನಾಗಿದೆ. ಎಲ್ಲರೂ ಕನ್ನಡದಲ್ಲಿ ಹೊಸ ಆರ್ಟಿಸ್ಟ್ ಇದ್ದಾರೆ. ಸೊ ರೀಲ್ಸಿಂದ ಮೂವಿಗೆ ಬರೋದು ಲೈಕ್ ಎಲ್ಲರೂ ರೀಲ್ಸ್ ಮಾಡ್ತಿರ್ತಾರೆ. ಅದರ ಮೆನಿ ಇನ್ಫ್ಲುಯೆನ್ಸರ್ಸ್ ಆ್ಯಂಡ್ ಮೆನಿ ರೀಲ್ಸ್ ಮಾಡೋರೆಲ್ಲ ಇರ್ತಾರೆ. ಬಟ್
ಅದನ್ನು ಪ್ರತಿಭೆನ ನೋಡಿ ಕನ್ನಡ ಫಿಲಮ್ಗೆ ತೆಗೆದು ಅವ್ರನ್ನ ಆರ್ಟಿಸ್ಟ್ ಮಾಡೋದು ಇಟ್ಸ್ ನ್ಯೂ ಥಿಂಗ್ ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ಎಲ್ಲರೂ ಕನ್ನಡ ಮೂವಿನ ಬಂದು ಥಿಯೇಟ್ರಿಗೆ ನೋಡಿ. ಆಮೇಲೆ ಪ್ರಮೋದ್ ಶೆಟ್ಟಿ ಅವ್ರನ್ನ ಈ ಥರ ನೋಡಿ 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 ತುಂಬ ಇಂಟ್ರೆಸ್ಟ್ ಆಗಿಬಿಟ್ಟಿದೆ. ನಮಗೆ ಬೇರೆ ಕ್ಯಾರೆಕ್ಟ್ರಲ್ಲೇ ಅವ್ರನ್ನ ಊಹಿಸೋಕ್ಕೆ ಸಾಧ್ಯ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದ್ಯ ಪ್ರಿಯನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸಾಮ್ರಾಟ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ರಾಜಶೇಖರ್ ಸರ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ನು ತುಂಬ ಶ್ರಮ ವಹಿಸಿದ್ದಾರೆ ಈ ಸಿನಿಮಾಗೆ. ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಬೆಳೆಸಿ ಕನ್ನಡಗೆ ಹಾರೈಸಿ. ಥ್ಯಾಂಕ್ ಯು. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ನೋಡಿ. ಇದು ಶಬಾಷ್ ಬಡ್ಡಿ ಮಗನ ಚಿತ್ರದ ಭರ್ಜರಿ ಪ್ರಚಾರ ಪ್ರಚಾರ ಪ್ರಚಾರ. ಮಹಾಜನಗಳೇ ಕಿವಿಟ್ಟು ಕೇಳಿಸಿಕೊಳ್ಳಿ, ಕಣ್ ತುಂಬಿಕೊಳ್ಳಿ, ಒಮ್ಮೆ ಭೇಟಿ ಕೊಡಿ, ಮರೆಯದಿರಿ, ಮರೆತು ನಿರಾಶರಾಗದಿರಿ. ತುಂಬ ಚೆನ್ನಾಗಿದೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಸೆಕೆಂಡ್ ಹಾಫು ಸಕ್ಕದಾಗಿದೆ. ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ದಯವಿಟ್ಟು ಆದಷ್ಟು ಚಿತ್ರಮಂದಿರಕ್ಕೆ ಬಂದು ಸೊ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಸೂಪರ್ ಆಗಿದೆ ಮೂವೀಸು. ತುಂಬ ಚೆನ್ನಾಗಿದೆ. ಕಾಮಿಡಿ ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಎಲ್ಲರೂ ಸಿನಿಮಾ ಬಂದು ನೋಡಿ. ಹಾಗೆ ಆದ್ಯ ಪ್ರಿಯರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಸಿನಿಮಾ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು. ಬೆಳಿಗ್ಗೆನೂ ಬಂದರೆ ಇವಾಗಲೂ ಬಂದಿದ್ದೀರಾ ನಮ್ಮ ಸಪೋರ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆ ನಾನೊಂದು ವಿಷಯ ಹೇಳಬೇಕು. ಸಾಮ್ರಾಟ್ ಅವರು ನಿಜವಾಗ್ಲೂ ಈ ಸಿನಿಮಾಗೋಸ್ಕರ ಪ್ರಮೋಷನ್ಸ್ಗಾಗ್ಬೋದು ಅಥವಾ ಇವಾಗಲೂ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರೋದಾಗ್ಬೋದು, ಇವ್ರಿಗೋಸ್ಕರ ತುಂಬ ಶ್ರಮಪಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಎಲ್ಲರೂ ಅವ್ರ ಸಿನಿಮಾ ನೋಡಿ, ನಮ್ಮ ಸಿನಿಮಾ ನೋಡಿ ಎಲ್ಲರೂ ಬೆಳೆಸಿ. ಬಟ್ ಸಾಮ್ರಾಟ್ ಅವರೇ ನಿಜವಾಗ್ಲೂ ನಿಮ್ಮ ಪ್ರಯತ್ನಕ್ಕೆ ಸೀರಿಯಸ್ಲಿ ತುಂಬ ಖುಷಿ ಆಯಿತು. ಅಲ್ಲೆಲ್ಲರೂ ಮುಂದೆ ನಾನೇ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೆ, ಬನ್ನಿ ಹೆಂಗಪ್ಪ ಮಾತಾಡೋದು ಇಷ್ಟು ಜನ ಇದ್ದಾರೆ ಅಂತ. ಬಟ್ ಅಷ್ಟು ಜನದ ಮುಂದೆನೂ ಬಂದು ಪ್ಲೀಸ್ಫುಲ್ಲಾಗಿ ಕೇಳೋದಿದೆಯಲ್ಲ ಆಡಿಯನ್ಸ್ ಹತ್ರ, ಅದು ತುಂಬ ಚಿಕ್ಕ ವಿಷಯ ಅಲ್ಲ. ಖಂಡಿತ ಒಳ್ಳೆಯದಾಗಲಿ. ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ, ಚೈತ್ರಾ ಮೇಡಮ್ ಅವ್ರಿಗೆ, ಪ್ರಕಾಶ್ ಸರ್ಗೆ, ಮತ್ತು ನಮ್ಮ ಡೈರೆಕ್ಟರ್ ಸರ್ ರಾಜಶೇಖರ್ ಸರ್ಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಂಜಯ್ ಸರ್ ನಮ್ದು ಇಡೀ ಸಿನಿಮಾ ಸ್ಟಾರ್ಟಿಂದ ಹಿಡಿದು ಪ್ರಾರಂಭದಿಂದ ಹಿಡಿದು ಕೊನೆ ಹಂತದವರೆಗೂ ಇವತ್ತಿನ ಬೆಳಗ್ಗೆ ತನಕ ಮೋಸ್ಟ್ಲಿ ಅವರೊಂದು ವಾರದಿಂದ ನಿದ್ದೆ ಕೂಡ ಮಾಡಿಲ್ಲ ಅಂತ ಅನ್ಕೋತೀನಿ. ಅಷ್ಟು ನಮಗೋಸ್ಕರ, ನಮ್ಮ ಟೀಮ್ಗೋಸ್ಕರ ಓಡಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನೀವುಗಳು ನಮ್ಮ ಸಪೋರ್ಟರ್ಸ್ ಮೇಯ್ನಾಗಿ, ಯಾಕೆಂದ್ರೆ ನೀವುಗಳು ಜನರಿಗೆ ತಲುಪಿಸೋದು. ನಾನು ಜನರುಗಳಿಗೆ ಸಿನಿಮಾ ಬಗ್ಗೆ ನಾನು ಹೇಳೋಕ್ಕೋಲ್ಲ. ನಾನು ಹೇಳೋದಿಷ್ಟೇ, ನೀವುಗಳು ಆಡೋ ಮಾತುಗಳು, ನೀವು ಬರೆಯೋ ಒಂದೊಂದು ಪದಗಳು, ನೀವು ಕೊಡೋ ರಿವ್ಯೂಸ್ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಲೈಫ್ ಕೆರಿಯರೇ ಚೇಂಜ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮೇಯ್ನಾಗಿ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡಿಸಿದ್ದು ಪ್ರಕಾಶ್ ಸರ್ ಹಾಗೂ ರಾಜಶೇಖರ್ ಸರ್ ಮತ್ತು ಚೈತ್ರ ಮೇಡಮ್ಗೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಸೋ ಮಚ್. ಮೇಯ್ನಾಗಿ ನಾನು ಒಬ್ಬರ ಬಗ್ಗೆ ಮಾತಾಡಬೇಕು. ಸಂಜಯ್ ಬನ್ನಿ 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 ಬನ್ನಿ. ಸಿನಿಮಾ ಸ್ಟಾರ್ಟಿಂಗಿಂದ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇವರು ಸಂಜಯ್ ಅಂತ, ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇವತ್ತು ಮೂವಿ ರಿಲೀಸ್ ಆಗಿದೆ ಅಂದರೆ ತುಂಬ ಮುಖ್ಯ ಪ್ರಾಮುಖ್ಯತೆ ಇವರು ಬರ್ತಾರೆ. ನಾನು ಫ್ಯೂಚರ್ ಡೈರೆಕ್ಟ್ರು ಒಂದು ಒಳ್ಳೆ ತುಂಬಾ ತಲೆ ಇದೆ, ಹೆವಿ ಟ್ಯಾಲೆಂಟೆಡು. ಮುಂದೆ ಒಂದಿನ 100% ದೊಡ್ಡ ಡೈರೆಕ್ಟರ್ ಆಗೇ ಆಗ್ತಾರೆ ಇವರು.